ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ. ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೆ ಇರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ಥರ್ಡ್ ಸೆಮ್ಮಲ್ಲಿ ಬರುವಂಥ ಡಿಟರ್ಮಿನೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಗಿವನ್ ಆರ್ಗ್ಯಾನಿಕ್ ಲಿಕ್ವಿಡ್ ಅದ್ರ ಬಗ್ಗೆ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಆ್ಯಕ್ಚುಲಿ ನಾನು ಒಂದು PPT ಮಾಡಿಕೊಂಡು ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಏನು ಬರುತ್ತೆ ಅಂದರೆ ಪ್ಯೂರಿಫಿಕೇಷನ್ ಟೆಕ್ನಿಕ್ಸ್ ಏನಿದೆಯಲ್ಲ ನಿಮ್ಮದು ಆರ್ಗ್ಯಾನಿಕ್ ಕಾಂಪೌಂಡ್ಸು ಅದರಲ್ಲಿ ಬರುತ್ತೆ. ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ರೀಕ್ರಿಸ್ಟಲೈಸೇಷನ್ ಬಗ್ಗೆ ಹೇಳಿದ್ದೀನಿ, ಸಬ್ಲಿಮೇಷನ್ ಬಗ್ಗೆ ಹೇಳಿದ್ದೀನಿ, ಮೆಲ್ಟಿಂಗ್ ಪಾಯಿಂಟ್ ಬಗ್ಗೆ ಹೇಳಿದ್ದೀನಿ. ಇವತ್ತು ನಾನು ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಹೇಳ್ತೀನಿ. ಇದು 4ನೇ ವಿಡಿಯೋ ನಾನು ಆ ಸೀರೀಸಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನೀವು ಪ್ರಿಪೇರ್ ಮಾಡ್ತೀರಾ, ಅದು ಪ್ಯೂರ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂತಂದರೆ ದಟ್ ಕ್ಯಾನ್ ಬಿ ಕನ್ಫರ್ಮ್ಡ್ ಐದರ್ ಬೈ ಬಾಯ್ಲಿಂಗ್ ಪಾಯಿಂಟ್ ಆರ್ ದಿ ಮೆಲ್ಟಿಂಗ್ ಪಾಯಿಂಟ್. So in order to find out the boiling and the melting point, we are going to use different apparatus, different setups we are going to use. In order to find out the melting point, we are going to use these two. Similarly, in order to find out the purity of the given sample by boiling point method, we can do it. That method we are going to call it as distillation method. So, simultaneously you can do two things. You are going to find out the boiling point of the given liquid, and also you can get the pure form of the organic compound. Purification technique I can use it. That technique we are going to call it as a distillation ಯೂನಿಟ್. ಸೊ ಡಿಸ್ಟಿಲೇಷನ್ ಮಾಡಿಕೊಂಡು, ಸೊ ಡಿಸ್ಟಿಲೇಷನ್ ಆಗ್ತಾ ಇರುತ್ತೆ. ಡಿಸ್ಟಿಲೇಷನ್ ಮಾಡೋದ್ರಿಂದ ಪ್ಯೂರ್ ಸ್ಯಾಂಪಲ್ ಬರುತ್ತೆ. ಸೈಮಲ್ಟೇನಿಯಸ್ಲಿ ಯು ಕ್ಯಾನ್ ಫೈಂಡ್ ಔಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ. ದಟ್ಸ್ ಅ ಮೆಥಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. Determination of the boiling point of the organic liquid or purification of organic liquid by distillation. For that we are going to use a special apparatus, and those apparatus we are going to call it as a distillation flask ಅಂತ ಹೇಳ್ತೀವಿ. ಏರ್ ಕಂಡೆನ್ಸರ್, ವಾಟರ್ ಕಂಡೆನ್ಸರ್, ಥರ್ಮೋಮೀಟರ್ ಅದನ್ನೆಲ್ಲ ನಾವು ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಥಿಯರಿ ಬಿಹೈಂಡ್ ದಟ್ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಡಿಸ್ಟಿಲೇಷನ್ ಅಂದರೆ ಏನು ಅಂತ, ಇಟ್ಸ್ ಅನ್ ಇಂಪಾರ್ಟೆಂಟ್ ಮೆಥಡ್ ಯೂಸ್ ಟು ಸಪ್ರೇಟ್ ವೋಲಟೈಲ್ ಲಿಕ್ವಿಡ್ ಫ್ರಮ್ ನಾನ್ ವೋಲಟೈಲ್ ಇಂಪ್ಯೂರಿಟೀಸ್. ಸೊ ನಿಮ್ಗೆ ಕೊಟ್ಟಿರೋಂಥ ಕಾಂಪೌಂಡಲ್ಲಿ ವೋಲಟೈಲು, ನಾನ್ ವೋಲಟೈಲ್ ಅಂತ ಇರುತ್ತೆ. ವೋಲಟೈಲ್ ಅಂದರೆ ಲೋ ಬಾಯ್ಲಿಂಗ್ ಲಿಕ್ವಿಡ್ಸ್ಗಾದರೆ ವೋಲಟೈಲ್ ಅಂತ ಹೇಳ್ತಾರೆ. ನಾನ್ ವೋಲಟೈಲ್ ಅಂತಂದರೆ ತುಂಬ ಹೈ ಬಾಯ್ಲಿಂಗ್ ಪಾಯಿಂಟ್ ಇದ್ದರೆ ನಾನ್ ವೋಲಟೈಲ್ ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ. ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ಆ ಪ್ಯೂರಿಫಿಕೇಷನ್ ಟೆಕ್ನಿಕ್ ಯೂಸ್ ಮಾಡ್ತೀವಲ್ಲ, ಅಂದರೆ ಇನ್ ಆರ್ಡರ್ ಟು get the pure sample of an organic compound if it's a liquid, ಅದಕ್ಕೆ ಮಾಡುವಂಥದ್ದು ಸಿಂಪಲ್ ಆಗಿರೋ ಟೆಕ್ನಿಕ್ ಯಾವುದು ಅಂದರೆ ಡಿಸ್ಟಿಲೇಷನ್. Liquids having a sufficient difference in their boiling point can be used by doing this distillation. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ನಿಮ್ಮದು ವೋಲಟೈಲ್ ಲಿಕ್ವಿಡ್ನ ನಾನ್ ವೋಲಟೈಲ್ ಲಿಕ್ವಿಡ್ ಇಂದ ರಿಮೂವ್ ಮಾಡೋದಕ್ಕೆ ಈ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಆ ಎರಡು ಇರುವಂಥ ಮಧ್ಯದಲ್ಲಿರುವಂಥ ಲಿಕ್ವಿಡ್ಗೆ ಡಿಫ್ರೆನ್ಸ್ ಎಷ್ಟಿರಬೇಕು ಬಾಯ್ಲಿಂಗ್ ಪಾಯಿಂಟ್ ಅಂದರೆ, ಸಫಿಷಿಯಂಟ್ ಡಿಫ್ರೆನ್ಸ್ ಅಟ್ಲೀಸ್ಟ್ 10 ಡಿಗ್ರಿ ಡಿಫ್ರೆನ್ಸ್ ಇದ್ದರೆ ಮಾತ್ರ ನಾವು ಮಾಡೋಕ್ಕಾಗತ್ತೆ. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ವಿ ಕೆನಾಟ್ ಗೋ ಫಾರ್ ಸಿಂಪಲ್ ಡಿಸ್ಟಿಲೇಷನ್. ಅದಕ್ಕೆ ರೆಡ್ಯೂಸ್ಡ್ ಡಿಸ್ಟಿಲೇಷನ್ ಅಂತ ಹೇಳ್ತಾರೆ, ಅಥವಾ ರೆಡ್ಯೂಸ್ಡ್ ಅಂಡರ್ ಪ್ರೆಷರ್ ಡಿಸ್ಟಿಲೇಷನ್ ಅಂತ ಕರೀತಾರೆ, ಸ್ಟೀಮ್ ಡಿಸ್ಟಿಲೇಷನ್ ಅಂತ ಹೇಳ್ತಾರೆ. ಆ ಟೆಕ್ನಿಕ್ಸ್ ಎಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ದ ಲಿಕ್ವಿಡ್ಸ್ ಹ್ಯಾವಿಂಗ್ ದ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ ವೇಪರೈಸ್ at different temperature. The vapors are collected and liquids so formed collected separately. ಸೊ ಮೆಥಡ್ ಹೇಗೆ ಮಾಡ್ತೀವಿ ಅಂತಂದರೆ, ಬೇರೆ ಬೇರೆ ಲಿಕ್ವಿಡ್ ಬೇರೆ ಬೇರೆ ಟೆಂಪ್ರೇಚರ್ಗೆ ವೇಪರೈಸ್ ಆಗುತ್ತೆ, ಅಥವಾ ಅದು ಕೂಲ್ ಮಾಡಿದಾಗ್ಲೂ ಅದು ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಆಗೋಕ್ಕೂ ಬೇರೆ ಬೇರೆ ಟೆಂಪರೇಚರ್ನ ತೊಗೊಳುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಇದನ್ನು ಸಪ್ರೇಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕ್ಲೋರೋಫಾರ್ಮು ಮತ್ತು ಅನಿಲಿನ್ ಇದೆ. ಕ್ಲೋರೋಫಾರ್ಮು 334 ಕೆಲ್ವಿನ್ಗೆ ಬಾಯ್ಲ್ ಆಗ್ತಾ ಇದೆ, ಅನಿಲಿನ್ನು 357 ಕೆಲ್ವಿನ್ಗೆ ಬಾಯ್ಲ್ ಆಗ್ತಾ ಇದೆ. ಅವೆರಡು ಮಧ್ಯೆ ಸಫಿಷಿಯೆಂಟ್ ಆಗಿರುವಂಥ ಬಾಯ್ಲಿಂಗ್ ಪಾಯಿಂಟ್ ಇದ್ದಾಗ ಇವೆರಡು ಮಿಕ್ಸ್ ಆಗಿಬಿಟ್ಟಿದ್ರೆ ಅವಾಗ ಅದನ್ನು ರಿಮೂವ್ ಮಾಡೋದಕ್ಕೆ ನಾನು ಯೂಸ್ ಮಾಡುವಂಥ ಟೆಕ್ನಿಕ್ ಯಾವುದು ಅಂತಂದರೆ ಡಿಸ್ಟಿಲೇಷನ್ ಮಾಡ್ತೀನಿ. ಸೊ ಡಿಸ್ಟಿಲೇಷನ್ ಮಾಡ್ತಾನೆ ಯು ಕ್ಯಾನ್ ಆಲ್ಸೋ ಫೈಂಡ್ ಔಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಗಿವನ್ ಟೆಂಪರೇಚರ್, ಗಿವನ್ ಆರ್ಗ್ಯಾನಿಕ್ ಲಿಕ್ವಿಡ್. ಹಾಗಾದರೆ ಬಾಯ್ಟ್ ಅಂದರೆ ಏನು? ದ ಟೆಂಪರೇಚರ್ ಎಟ್ ವಿಚ್ ಯುವರ್ ಲಿಕ್ವಿಡ್ ಬಾಯ್ಲ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಟೆಂಪರೇಚರ್ ಅಟ್ ವಿಚ್ ಯುವರ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು ದಿ ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಈಕ್ವಲ್ ಆದಾಗ ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. The energy required to overcome the various intermolecular attraction binding the molecules as the liquid. ಸೊ ನಿಮಗೆ ಗೊತ್ತು ಏನದು ಲಿಕ್ವಿಡು, ಸಾಲಿಡು ಅಥವಾ ಗೇಷಿಯಸ್ ಫಾರ್ಮ್ ಅಂತ ನಾವು ಯಾವ ಥರ ಹೇಳ್ತೀವಿ ಅಂದರೆ, ಬೇಸ್ಡ್ ಆನ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್. ಸೊ ಅದು ಹೇಗಿದೆ, ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ, ಮೀಡಿಯೇಟ್ ಆಗಿದೆಯಾ, ಅಥವಾ ದರ್ ಇಸ್ ನೋ ಕನೆಕ್ಷನ್, ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ದ ಬಾಯ್ಲಿಂಗ್ ಪಾಯಿಂಟ್ಸ್ ಆನ್ ಇಂಡಿಕೇಟರ್ ಆಫ್ ದಿ ಸ್ಟ್ರೆಂತ್ ಆಫ್ ದಿ ಅಟ್ರಾಕ್ಟಿವ್ ಫೋರ್ಸಸ್ ಬಿಟ್ವೀನ್ ದಿ ಲಿಕ್ವಿಡ್ ಮಾಲಿಕ್ಯೂಲ್ಸ್. ಈಚ್ ಪ್ಯೂರ್ ಸಬ್ಸ್ಟೆನ್ಸ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಬಾಯ್ಲಿಂಗ್ ಪಾಯಿಂಟ್, ತಂದೆ ಆದಂಥ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಸೊ ನಿಮಗೆ ಗೊತ್ತು, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ಲಿಕ್ವಿಡ್ exhibits in equilibrium with its vapor state under the external pressure of 1 atmosphere.
ಸೊ ಸಾಲಿಡ್ ಇದೆ, ಸಾಲಿಡ್ನ ಏನು ಮಾಡ್ತಾ ಇದ್ದೀವಿ, ಹೀಟ್ ಮಾಡ್ತಾ ಇದ್ದೀವಿ. ಸಾಲಿಡ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನಾಗಿದೆ, ಈ ಕ್ರಿಸ್ಟಲ್ ಮ್ಯಾಟ್ರಿಕ್ಸ್ ಏನಿದೆ ಅಥವಾ ಕ್ರಿಸ್ಟಲೈನ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ದೆ ಹೆಲ್ಡ್ ಬೈ ವೆರಿ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಪ್ರಕಾರ ಅದು ಇದು ಸ್ಟ್ರಾಂಗ್ ಆಗುತ್ತೆ. ಅದನ್ನು ಹೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಏನಾಗ್ತಾ ಇರುತ್ತೆ, ನಿಮ್ಗೆ ಸಾಲಿಡ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಆ ಟೆಂಪ್ರೇಚರ್ಗೆ ನಾವು ಏನಂತ ಕರಿತೀವಿ, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಈ ಸಾಲಿಡ್ಸ್ನ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ಏನು ಪ್ರೋಸೆಸ್ ಆಗುತ್ತೆ, ಮೆಲ್ಟ್ ಆಗುತ್ತೆ. ಅವಾಗ ಏನು ಟೆಂಪ್ರೇಚರ್ ಬರ್ತಲ್ಲ ಆ ಟೆಂಪ್ರೇಚರ್ಗೆ ನಾನು ಏನಂತ ಕರಿತೀನಿ, ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀನಿ. ಅದೇ ಥರ ಲಿಕ್ವಿಡ್ಸ್ ಇದೆ ನೋಡಿ, ಇಲ್ಲಿಗೆ ಏನಿದೆ ಕ್ರಿಸ್ಟಲ್ ಮ್ಯಾಟ್ರಿಕ್ಸ್ ಏನಿತ್ತಲ್ಲ ಅದು ಇದಕ್ಕೆ ಸ್ವಲ್ಪ ಲೂಸ್ ಆಗಿದೆ, ಅದರಷ್ಟು ಸ್ಟ್ರಾಂಗ್ ಆಗಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ. ಇದನ್ನು ಹೀಟ್ ಮಾಡಿದಾಗ ಅದೇನಾಗುತ್ತೆ, ಗೇಷಿಯಸ್ ಫಾರ್ಮ್ಗೆ ಅಥವಾ ವೇಪರ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ದೇರ್ ಇಸ್ ನೋ ಅಟ್ರಾಕ್ಷನ್. ಇಲ್ಲಿ ಅಟ್ಲೀಸ್ಟ್ ದೇ ಗೋಯಿಂಗ್ ಟು ಹ್ಯಾವ್ ಲಿಟಲ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಆಟಮ್ಸ್. ಆದರೆ ಇಲ್ಲಿ ಯಾವುದೇ ರೀತಿಯಾದ ಇಂಟರ್ ಅಯಾನಿಕ್ ಫೋರ್ಸಸ್ ಅಥವಾ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಇರೋದಿಲ್ಲ, ದೂರದ. ಸೊ ಹೀಟ್ ಮಾಡಿದಾಗ ವೇಪರ್ ಆಗುತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ವೇಪರೈಸೇಷನ್ ಅಂತ ಕರಿತೀವಿ. ಅದು ಏನು ಬರುತ್ತಲ್ಲ ಟೆಂಪ್ರೇಚರ್, ಆ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ದಿಸ್ ದ ವೇ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಆಸ್ ಆಲ್ರೆಡಿ ಟೋಲ್ಡ್ ಯು, ನಿಮ್ಮ ಬಾಯ್ಲಿಂಗ್ ಪಾಯಿಂಟ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅಂದರೆ ವೇಪರ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದರೆ ವೇಪರ್ ಪ್ರೆಷರ್ ಅಂದರೆ ಏನು ಅಂತ ನನಗೆ ಗೊತ್ತಿರಬೇಕಾಗತ್ತೆ. ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ, ದ ಮಾಲಿಕ್ಯೂಲ್ಸ್ ಇನ್ ಎ ಲಿಕ್ವಿಡ್ ಆರ್ ಇನ್ ಎ ಕಾನ್ಸ್ಟೆಂಟ್ ಸ್ಟೇಟ್ ಆಫ್ ಥರ್ಮಲ್ ಮೋಷನ್ ಆ್ಯಂಡ್ ಸಮ್ ಆಫ್ ದೀಸ್ ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್ ಫಾಸ್ಟ್ ಎನಫ್ ಟು ಎಸ್ಕೇಪ್ ಫ್ರಮ್ ದಿ ಲಿಕ್ವಿಡ್, ಫಾರ್ಮಿಂಗ್ ದಿ ವೇಪರ್ ಎಬೋವ್ ದಿ ಲಿಕ್ವಿಡ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಈಗ ಕ್ಲೋಸ್ ಕಂಟೈನರಲ್ಲಿ ತೊಗೊಂಡಿದ್ದೀನಿ. ಈವನ್ ಅಟ್ ರೂಮ್ ಟೆಂಪರೇಚರ್ ಏನಾಗ್ತಾ ಇರುತ್ತೆ ಅಂದರೆ, ನಿಮ್ಮದು ಲಿಕ್ವಿಡ್ ಏನಾಗಿರುತ್ತೆ ಅಂದರೆ ದೇ ವಿಲ್ ಬಿ ಇನ್ ಎ ಕಾನ್ಸ್ಟೆಂಟ್ ಮೋಷನ್. ಅದು ತನ್ನಷ್ಟಕ್ಕೆ ತಾನೇ ಮೂವ್ ಆಗ್ತಾ ಇರುತ್ತೆ, ಹಾಗೆ ಇರಲ್ಲ, ಸ್ಟ್ಯಾಂಡ್ ಸ್ಟಿಲ್ ಆಗಿರಲ್ಲ, ದೇ ವಿಲ್ ಬಿ ಮೂವಿಂಗ್. ಸೊ ಸ್ವಲ್ಪ ಒಂಚೂರು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಅದೇನಾಗುತ್ತೆ ಅಂದರೆ ಲಿಕ್ವಿಡ್ ಇದ್ದಿದ್ದು ಏನಾಗುತ್ತೆ, ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಗೇಷಿಯಸ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ಕನ್ವರ್ಟ್ ಆದಾಗ ಏನಾಗುತ್ತೆ ಅಂದರೆ, ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ಪ್ರೆಷರ್, ಸಮ್ ಸಾರ್ಟ್ ಆಫ್ ರೆಸಿಸ್ಟೆನ್ಸ್ ಇರುತ್ತೆ. ಇದು ಆ ಪ್ರೆಷರ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ವೇಪರ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಕೈನೆಟಿಕ್ ಥಿಯರಿ ಪ್ರಕಾರ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಏನಾಗುತ್ತೆ, ದೇ ವಿಲ್ ಬಿ ಇನ್ ಎ ಕಂಟಿನ್ಯೂಸ್ ಮೋಷನ್. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಗೆ ಸ್ವಲ್ಪ ಒಂಚೂರು ಹೈಯರ್ ಟೆಂಪ್ರೇಚರ್ ಆಯಿತು ಅಂದ ತಕ್ಷಣ ನಿಮ್ಮ ಲಿಕ್ವಿಡ್ ಏನಾಗುತ್ತೆ ಅಂದರೆ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಲಿಕ್ವಿಡ್ ಮತ್ತು ವೇಪರ್ ಮಧ್ಯದಲ್ಲಿ ಒಂದು ಸಮ್ ಸಾರ್ಟ್ ಆಫ್ ಈಕ್ವಿಲಿಬ್ರಿಯಂ ವಿಲ್ ಬಿ ದೇರ್. ಸೊ ಆ ಈಕ್ವಿಲಿಬ್ರಿಯಂ ಅಲ್ಲಿ ಏನು ಪ್ರೆಷರ್ ಇರುತ್ತಲ್ಲ ಆ ಪ್ರೆಷರ್ಗೆ ನಾವೇನಂತ ಕರಿತೀವಿ, ವೇಪರ್ ಪ್ರೆಷರ್ ಅಂತ ಹೇಳ್ತೀವಿ. ವೇಪರ್ ಪ್ರೆಷರ್ ಇಸ್ ಅ ಪ್ರೆಷರ್ ಎಕ್ಸರ್ಟೆಡ್ ಆನ್ ದಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್. ಸರ್ಫೇಸ್ ಆಫ್ ದಿ ಲಿಕ್ವಿಡ್ ನಿಮಗೆ ಯಾವುದೋ ಒಂದಷ್ಟು ಪ್ರೆಷರ್ ಇರುತ್ತೆ, ಆ ಪ್ರೆಷರ್ಗೆ ಏನಂತ ಕರಿತೀವಿ ನಾವು, ವೇಪರ್ ಪ್ರೆಷರ್ ಅಂತ ಹೇಳ್ತೀವಿ. ಈ ವೇಪರ್ ಪ್ರೆಷರ್ ಮತ್ತು ಅಟ್ಮಾಸ್ಫಿಯರಿಕ್ ಪ್ರೆಷರು ಎರಡೂ ಒಂದೇ ಆದಾಗ ನಿಮ್ಮ ಲಿಕ್ವಿಡ್ ಏನಾಗ್ತಾ ಹೋಗುತ್ತೆ, ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ಇವಾಗ ಏನಾಗಿದೆ, ಕ್ಲೋಸ್ಡ್ ಕಂಟೈನರ್ಲಿ ನಿಮ್ಮದು ಲಿಕ್ವಿಡ್ನ ಇಟ್ಕೊಂಡಿದ್ದೀರಾ, ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ವೇಪರು ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಕಾಸ್ ನಾವು ಅದನ್ನು ಕ್ಲೋಸ್ ಮಾಡಿದ್ವಿ. ಸೊ ವೇಪರ್ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ವೇಪರ್ ಪ್ರೆಷರ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ, ನಾವು ಅಪ್ಲೈ ಮಾಡ್ತಾ ಇರೋಂಥ ಪ್ರೆಷರು, ಅಟ್ಮಾಸ್ಫಿಯರ್ ಪ್ರೆಷರು ಮತ್ತು ಒಳಗಡೆ ವಿತಿನ್ ದಿ ಸಿಸ್ಟಮ್ ಇರುವಂಥ ಪ್ರೆಷರು ಎರಡೂ ಈಕ್ವಲ್ ಆಗುತ್ತೆ. ಎರಡೂ ಈಕ್ವಲ್ ಆದಾಗ ನಿಮ್ಮ ಕಾಂಪೌಂಡ್ ಏನಾಗುತ್ತೆ, ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಬಾಯ್ಲಿಂಗ್ ಪಾಯಿಂಟ್, ಆ ಟೆಂಪ್ರೇಚರ್ನ ನಾವೇನು ಐಡೆಂಟಿಫೈ ಮಾಡ್ತೀವಲ್ಲ ಆ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲೇನಾಗ್ತಾ ಇದೆ, ವೇಪರ್ ಪ್ರೆಷರ್ 31 ಡಿಗ್ರಿ ಸೆಂಟಿಗ್ರೇಡ್, 20 ಡಿಗ್ರಿನಲ್ಲಿ ವೇಪರ್ ಪ್ರೆಷರ್ ಇಷ್ಟೇ ಇರುತ್ತೆ. ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಏನಾಗ್ತಾ ಹೋಯಿತು, ನಂಬರ್ ಆಫ್ ವೇಪರ್ಸು ಜಾಸ್ತಿ ಆಗ್ತಾ ಹೋಯ್ತು. ವೇಪರ್ಸ್ ಜಾಸ್ತಿ ಆದಂಗೆ ವೇಪರ್ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರು ಮತ್ತು ಪ್ರೆಷರ್ ವಿತಿನ್ ದಿ ಮಾಲಿಕ್ಯೂಲ್ ಅಥವಾ ವಿತಿನ್ ದಿ ಸಿಸ್ಟಮ್ ಅವೆರಡು ಈಕ್ವಲ್ ಆದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಲಿಕ್ವಿಡು ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಆ ಟೆಂಪ್ರೇಚರ್ ನಾವೇನು ನೋಟ್ ಮಾಡ್ಕೊಳ್ತೀವಲ್ಲ ಆ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಬಾಯ್ಲಿಂಗ್ ಪಾಯಿಂಟ್? ಫಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೆಷರ್ ಇಂಪಾರ್ಟೆಂಟ್, ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫೈಂಡಿಂಗ್ ಔಟ್ ದಿ ಬಾಯ್ಲಿಂಗ್ ಪಾಯಿಂಟ್. ಮಾಲಿಕ್ಯುಲರ್ ವೇಟ್ ಇರ್ಬೋದು, ಐದರ್ ಸ್ಟ್ರಕ್ಚರಲ್ ಮಾಲಿಕ್ಯುಲರ್ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್ಸ್ ಇರ್ಬೋದು, ಬ್ರಾಂಚಿಂಗ್ ಇರ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಇರ್ಬೋದು, ವಾಂಡರ್ವಾಲ್ಸ್ ಅಟ್ರಾಕ್ಷನ್ಸ್ ಇರ್ಬೋದು, ಇಂಪ್ಯೂರಿಟೀಸು, ಇದೆಲ್ಲನೂ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡಿದ್ರೆ ಅಥವಾ ಬಾಯ್ಲಿಂಗ್ ಪಾಯಿಂಟ್ನ ಡಿಕ್ರೀಸ್ ಮಾಡಿದ್ರೆ ಮೇಜರ್ ಇದನ್ನು ಮಾಡ್ತಾ ಹೋಗುತ್ತೆ. ಈಗ ಪ್ರೆಷರ್ನ ತಗೊಳ್ಳೋಣ. ನಾನು ಹೇಳಿದ್ರೆ ದಿಸ್ ಅನ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತ ಹೇಳಿದೆ. ಅಟ್ಮಾಸ್ಫಿಯರ್ ಪ್ರೆಷರು ಮತ್ತು ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಎರಡೂ ಈಕ್ವಲ್ ಆದಾಗ ನಿಮ್ಮ ಮಾಲಿಕ್ಯೂಲು ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಲಿಕ್ವಿಡ್ ಸ್ಟೇಟಲ್ಲಿ ಇದ್ದಿದ್ದು ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗೋಕ್ಕೆ ಶುರು ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಚೇಂಜಸ್ ವಿತ್ ಅ ಪ್ರೆಷರ್ ಜಾಸ್ತಿ ಆದಂಗೆ ಬಾಯ್ಲಿಂಗ್ ಪಾಯಿಂಟು ಚೇಂಜ್ ಆಗ್ತಾ ಹೋಗುತ್ತೆ. ಲೋ ಪ್ರೆಷರ್ ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ವಾಟರ್ ಬಾಯ್ಲ್ಸ್ ಅಟ್ ಎ ಲೋಯರ್ ಟೆಂಪ್ರೇಚರ್ ಅಟ್ ಹೈಯರ್ ಎಲಿವೇಷನ್ಸ್. ಸೊ ಏನಾಗ್ತದೆ, ವಾಟರು ನೀವು ಚೆನ್ನೈನಲ್ಲಿ ತೊಗೊಂಡ್ರೆ 100 ಡಿಗ್ರಿಗೆ ಬಾಯ್ಲ್ ಆಗುತ್ತೆ. ಅದೇ ಬ್ಯಾಂಗ್ಳೂರಲ್ಲಿ ನೀವು ತೊಗೊಂಡ್ರೆ ಅದು 97 ಡಿಗ್ರಿಗೆ ಬಾಯ್ಲ್ ಆಗ್ತಾ ಹೋಗುತ್ತೆ. ಸೊ ವಾಟರ್ ಬಾಯ್ಲಿಂಗ್ ಟೆಂಪ್ರೇಚರ್ ಏನಾಗ್ತಾ ಹೋಗುತ್ತೆ, ಹೈಟ್ ಜಾಸ್ತಿ ಆದಂಗೆ ಫ್ರಮ್ ದಿ ಸಿ ಲೆವೆಲ್ ಅದೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಥರ ಹೈ ಪ್ರೆಷರ್ ಇತ್ತು ಅಂತ ಇಟ್ಕೊಳ್ಳೋಣ,
ಅವಾಗ ಏನಾಗುತ್ತೆ ಬಾಯ್ಲಿಂಗ್ ಪಾಯಿಂಟು ಹೈಯರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕುಕ್ಕರ್, ಪ್ರೆಷರ್ ಕುಕ್ಕರ್ಸಲ್ಲಿದೆ. ಪ್ರೆಷರ್ ಕುಕ್ಕು ಯಾವ ಇದ್ರ ಮೇಲೆ ವರ್ಕ್ ಮಾಡುತ್ತೆ ಅಂದರೆ ಅಲ್ಲಿ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಕ್ರಿಯೇಟಿಂಗ್ ದಿ ಹೈಯರ್ ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದಂಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಕುಕ್ಡ್ ಐಟಮ್ಸ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಇದೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಒಳಗಡೆ ಇರುವಂಥ ಲಿಕ್ವಿಡ್ ಏನಿದೆ ಅಥವಾ ಈ ಒಳಗಡೆ ಕುಕ್ಕಿಂಗ್ ಐಟಮ್ ಏನಿದೆಯಲ್ಲ ಅದೇನಾಗ್ತಾ ಹೋಗುತ್ತೆ ಅಂದರೆ ಅಟ್ ಎ ಹೈಯರ್ ಟೆಂಪ್ರೇಚರ್, ವಾಟರ್ ಇನ್ಸ್ಟೆಡ್ ಆಫ್ ಬಾಯ್ಲಿಂಗ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್ ಆರ್ 97 ಡಿಗ್ರಿ ಸೆಂಟಿಗ್ರೇಡ್ ಇನ್ ಬ್ಯಾಂಗ್ಳೂರ್, ಅದೇನಾಗುತ್ತೆ ಅಂದರೆ 60 ಡಿಗ್ರಿಗೋ 40 ಡಿಗ್ರಿಗೋ ಬಾಯ್ಲ್ ಆಗಕ್ಕೆ ಶುರು ಆಗುತ್ತೆ. ಅದು ಅಷ್ಟು ಲೋ ಬಾಯ್ಲಲ್ಲಿ ನಿಮ್ಮ ಫುಡ್ ಏನಿಲ್ಲ ಅದು ಫಾಸ್ಟಾಗಿ ಕುಕ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಪ್ರೆಷರ್ ಕುಕ್ಕರ್ ಯಾವ ಬೇಸಿಸ್ ಮೇಲೆ ಮಾಡುತ್ತೆ ಅಂದರೆ ಅದರಲ್ಲಿರುವಂಥ ವೇಪರ್ ಪ್ರೆಷರ್ ಏನಿದೆಯಲ್ಲ ಅದ್ರ ಮೇಲೆ ವರ್ಕ್ ಆಗ್ತಾ ಹೋಗುತ್ತೆ. Liquid with a high vapor pressure, volatile liquids, require very little energy to increase the vapor pressure to match the applied atmospheric pressure, thus boils at a low boiling point. ಸೊ ನಾವೇನಂತ ಕರಿತೀವಿ, ಲಿಕ್ವಿಡ್ಸ್ನ ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದು ವೋಲಟೈಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ನಾನ್ ವೋಲಟೈಲ್ ಅಂತ ಹೇಳ್ತೀವಿ. ವೋಲಟೈಲಲ್ಲಿ ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಹೈ ವೇಪರ್ ಪ್ರೆಷರ್. ಆ ಲಿಕ್ವಿಡ್ಸ್ ಏನಾಗಿರುತ್ತೆ, ಹೈ ವೇಪರ್ ಪ್ರೆಷರ್ ಮುಂಚೆನೇ ಇರುತ್ತೆ. ಸ್ವಲ್ಪ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮದು ವೇಪರ್ ಪ್ರೆಷರು ಮತ್ತು ಅಟ್ಮಾಸ್ಫಿಯರ್ ಪ್ರೆಷರ್ ಎರಡೂ ಈಕ್ವಲ್ ಆಗಿಬಿಡುತ್ತೆ. ಅಟ್ ಎ ಲೋಯರ್ ಟೆಂಪ್ರೇಚರ್ ದೇ ಸ್ಟಾರ್ಟ್ ಬಾಯ್ಲಿಂಗ್. ಅಂಥ ಲಿಕ್ವಿಡ್ಸ್ಗೆ ನಾವೇನಂತ ಕರಿತೀವಿ, ವೋಲಟೈಲ್ ಲಿಕ್ವಿಡ್ಸ್ ಅಂತ ಕರಿತೀವಿ. ಇನ್ನೊಂದು ಕ್ಲಾಸ್ ಆಫ್ ವೋಲಟೈಲ್ ಲಿಕ್ವಿಡ್ಸ್ ಇದೆ. ಆ ವೋಲಟೈಲ್ ಲಿಕ್ವಿಡ್ಸ್ಗೆ ವೇಪರ್ ಪ್ರೆಷರೇ ಕಡಿಮೆ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಇನ್ ಆರ್ಡರ್ ಟು ಮ್ಯಾಚ್ ವಿತ್ ಅಟ್ಮಾಸ್ಫಿಯರ್ ಪ್ರೆಷರ್ ಅವಾಗ ಏನಾಗಬೇಕು, ಜಾಸ್ತಿ ನಾವೇನು ಮಾಡಬೇಕು, ಹೀಟ್ನ ಸಪ್ಲೈ ಮಾಡಬೇಕಾಗತ್ತೆ. ಅವಾಗ ದೇ ಗೋಯಿಂಗ್ ಟು ಬಾಯ್ಲ್ ಅಟ್ ಎ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಅದಕ್ಕೆ ನಾನ್ ವೋಲಟೈಲ್ ಕಾಂಪೌಂಡ್ಸ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಪ್ರೆಷರ್ ಈ ರೀತಿಯಾಗಿ ಪ್ರೆಷರ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫೈಂಡಿಂಗ್ ಔಟ್ ದಿ ಬಾಯ್ಲಿಂಗ್ ಪಾಯಿಂಟ್. ಆ ಥರ ವಾಟರ್ ವಾಲ್ಸ್ ಇಂಟ್ರಾಕ್ಷನ್ಸ್ ಅಂತ ಏನು ಹೇಳ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಇಸ್ ದ ಬಾಯ್ಲಿಂಗ್ ಟೆಂಪ್ರೇಚರ್ ವೆನ್ ಪ್ರೆಷರ್ ಈಸ್ 1 ಅಟ್ಮಾಸ್ಫಿಯರ್ ಅಥವಾ 760 ಟಾರ್ ಅಂತ ಹೇಳ್ತಾರೆ. ಬೇರೆ ಬೇರೆ ಯೂನಿಟ್ನ ಯೂಸ್ ಮಾಡ್ತಾರೆ. ಬಾಯ್ಲಿಂಗ್ ಪಾಯಿಂಟ್ ಇಸ್ ಅ ಫಿಸಿಕಲ್ ಕಾನ್ಸ್ಟೆಂಟ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಟ್ರೆಂತ್ ಆಫ್ ದಿ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್. ಯಾವ ಥರ ಮಾಲಿಕ್ಯೂಲ್ಸಲ್ಲಿ ಅಟ್ರಾಕ್ಷನ್ ಇದೆ ಆ ಬೇಸಿಸ್ ಮೇಲೆ ಅದು ಜಾಸ್ತಿ ಆಗೋದು ಕಡಿಮೆ ಆಗೋದು ಹೋಗ್ತದೆ. ವೆರಿ ಸ್ಟ್ರಾಂಗ್ ಅಟ್ರಾಕ್ಷನ್ ಫೋರ್ಸ್ ಇತ್ತು ಅಂದರೆ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ನ ಕೊಡಬೇಕು. ವೀಕರ್ ಅಟ್ರಾಕ್ಷನ್ ಇತ್ತು ಅಂತಂದರೆ ವೀಕ್ ಬಾಯ್ಲಿಂಗ್ ಪಾಯಿಂಟ್ನ ನಾವು ಕೊಡಬೇಕಾಗುತ್ತೆ. ಆ ಥರ ಬ್ರಾಂಚಿಂಗ್ ಇತ್ತು ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ಲಿ ಅಂತ ತಿಳ್ಕೊಂಡ. ಬ್ರಾಂಚಿಂಗ್ ಇದ್ದಾಗ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸ್ ಆಗುತ್ತೆ. ದೀಸ್ ಟೈಪ್ ಆಫ್ ಕ್ವಶನ್ಸ್ ದೇ ಗೋಯಿಂಗ್ ಟು ಆಸ್ಕ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಜಾಮ್ ಎಕ್ಸಾಮ್ಸ್ ಇರ್ಬೋದು. ಅಲ್ಲಿ ಕೊಡ್ತಾನೆ ಇದೆಲ್ಲೂ ಬರೋದೇ ಇಲ್ಲ, ನಾನು ಎಲ್ಲೂ ಓದೋದೇ ಇಲ್ಲ ಅಂತಲ್ಲ. ಸೊ ಎವ್ರಿಥಿಂಗ್ ಯು ಶುಡ್ ಇಂಟರ್ ಕನೆಕ್ಟ್ ಮಾಡಿಕೊಂಡು ಓದ್ಕೋಬೇಕಾಗತ್ತೆ. ಬ್ರಾಂಚಿಂಗ್ ಡಿಕ್ರೀಸಸ್ ದಿ ಬಾಯ್ಲಿಂಗ್ ಪಾಯಿಂಟ್. ವಾಟರ್ ವಾಸ್ ಡಿಸ್ಪರ್ಷನ್ ಫೋರ್ಸ್ ಇಸ್ ಪ್ರಪೋರ್ಷನಲ್ ಟು ಸರ್ಫೇಸ್ ಏರಿಯಾ. ಸೊ ವಾಟರ್ ವಾಸ್ ಡಿಸ್ಪರ್ಷನ್ ಫೋರ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ವಾಟರ್ ವಾಲ್ಸ್ ಇಂಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ರಾಂಚಿಂಗ್ ಅಲ್ಲಿ ಏನಾಗುತ್ತೆ ಅಂದರೆ ಬ್ರಾಂಚಿಂಗ್ ಆದಷ್ಟು ಸರ್ಫೇಸ್ ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಸರ್ಫೇಸ್ ಏರಿಯಾ ಕಡಿಮೆ ಆಗ್ತಾ ಇದ್ದಂಗೆ ಅಟ್ರಾಕ್ಟಿವ್ ಫೋರ್ಸು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅಟ್ರಾಕ್ಟಿವ್ ಫೋರ್ಸು ಕಡಿಮೆ ಆದಾಗ ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮಾಲಿಕ್ಯೂಲಲ್ಲಿ ಬ್ರಾಂಚಿಂಗ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಬಾಯ್ಲಿಂಗ್ ಪಾಯಿಂಟು ಯಾವಾಗಲೂ ಕಡಿಮೆ ಆಗುತ್ತೆ. ಸೊ ನೀವು ಆಲ್ಕೀನ್ಸ್ ಓದಿರ್ಬೋದು, ಅಲ್ಲಿ ನಿಮಗೆ ಗೊತ್ತಿರುತ್ತೆ ಬಾಯ್ಲಿಂಗ್ ಪಾಯಿಂಟು ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ. Again, the boiling point increases with the molecular weight. Boiling point increases with the number of carbon atom increases. So ಈಗ ಆಲ್ಕೇನ್ಸ್ ತಗೊಂಡಿದ್ದೀನಿ, ಒಂದು 3 ಕಾರ್ಬನ್ ಆಟಮ್ ಇರುವಂಥದ್ದು -42 ಡಿಗ್ರಿಗೆ ಆಗ್ತಾ ಇದೆ, ಬಿಕಾಸ್ ಅದು ಗೇಷಿಯಸ್ ಫಾರ್ಮಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ 4 ಕಾರ್ಬನ್ ಆಟಮ್ ತೊಗೊಂಡ್ರೆ 0 ಡಿಗ್ರಿಗೆ ಬಂತು. 5 ಕಾರ್ಬನ್ ಆಟಮ್ ತೊಗೊಂಡ್ರೆ 36 ಆಯಿತು. ನೆಕ್ಸ್ಟ್ 6 ಆಯಿತು ಅಂದರೆ 69. ಆ್ಯಸ್ ಅ ನಂಬರ್ ಅದೇಂದ್ರು ಏನಿದು ಮಾಲಿಕ್ಯುಲರ್ ವೇಟ್ ಇನ್ಕ್ರೀಸ್ ಮಾಡಿದಂಗೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಆ ಮಾಲಿಕ್ಯುಲರ್ ಚೈನಲ್ಲಿ ಬ್ರಾಂಚಿಂಗ್ ಜಾಸ್ತಿ ಆಯಿತು ಅಂದರೆ ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ ಥರ ಆಲ್ಕೋಹಾಲ್ಸ್ನ ತೊಗೊಂಡಿದ್ದೀನಿ ವಿತ್ 3 ಕಾರ್ಬನ್ ಆಟಮ್, ವಿತ್ 4 ಕಾರ್ಬನ್ ಆಟಮ್, 5 ಕಾರ್ಬನ್ ಆಟಮ್, 6 ಕಾರ್ಬನ್ ಆಟಮ್. ನೋಡ್ಕೋಬೋದು ಟೆಂಪ್ರೇಚರ್ ಏನಾಗ್ತಾ ಇದೆ, ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದೆ. 97 ಇದ್ದಿದ್ದು 117 ಆಯಿತು, 136 ಆಯಿತು, 150. ಆಸ್ ಅ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್. ಮಾಲಿಕ್ಯುಲರ್ ವೇಟ್ ಇನ್ಕ್ರೀಸ್ ಆಗುತ್ತೆ. ಮಾಲಿಕ್ಯುಲರ್ ವೇಟ್ ಇನ್ಕ್ರೀಸ್ ಆದಂಗೆ ನಿಮಗೆ ಇದನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವಾಟ್ ಆರ್ ದಿ ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಅಫೆಕ್ಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಅದು ಮಾಲಿಕ್ಯುಲರ್ ವೇಟ್ ಇರ್ಬೋದು, ಬ್ರಾಂಚಿಂಗ್ ಇರ್ಬೋದು, ಪ್ರೆಷರ್ ಇರ್ಬೋದು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು. ಅದರ ಎಲ್ಲದ್ರ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಅನದರ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ದಟ್ ಗೋಯಿಂಗ್ ಟು ಡಿಸೈಡ್ ದಿ ಬಾಯ್ಲಿಂಗ್ ಪಾಯಿಂಟ್ ಯಾವುದು ಅಂದರೆ ಹೈಡ್ರೋಜನ್ ಬಾಂಡಿಂಗ್. ಸೊ ಹೈಡ್ರೋಜನ್ ಬಾಂಡಿಂಗ್ ಏನಿದ್ರೆ ವಿಲ್ ಆಲ್ವೇಸ್ ಹ್ಯಾವ್ ದಿ ಹೈಯರ್ ಬಾಯ್ಲಿಂಗ್ ಪಾಯಿಂಟ್, ಮೋರ್ ಎನರ್ಜಿ ರಿಕ್ವೈರ್ಡ್ ಟು ಸಪ್ರೇಟ್ ದಿಮ್. ಫಾರ್ ಎಕ್ಸಾಂಪಲ್ ಬಾಯ್ಲಿಂಗ್ ಪಾಯಿಂಟ್ ಮಾಲಿಕ್ಯುಲರ್ ವೇಟ್, ಸೇಮ್ ಮಾಲಿಕ್ಯುಲರ್ ವೇಟ್ ಇರುವಂಥ 2 ಕಾಂಪೌಂಡ್ ಇರ್ಬೋದು. ಒಂದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇದ್ದರೆ ಅಲಾಂಗ್ ವಿತ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿತಿನ್ ದಿ ಲಿಕ್ವಿಡ್, ಹೈಡ್ರೋಜನ್ ಬಾಂಡಿಂಗು ನೀವು ಕ್ಲೀವ್ ಮಾಡಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಮೋರ್ ಅಮೌಂಟ್ ಆಫ್ ಎನರ್ಜಿನ ಸ್ಪೆಂಡ್ ಮಾಡಬೇಕಾಗತ್ತೆ ಅಲಾಂಗ್ ವಿತ್ ಅದರ್ ಎನರ್ಜಿ ದಟ್ ಇಸ್ ರಿಕ್ವೈರ್ಡ್ ಟು ಕ್ಲೀವ್ ದಿ ಲಿಕ್ವಿಡ್ ಮಾಲಿಕ್ಯೂಲ್ಸ್. ಸೊ ಹಾಗಾಗಿ ಮಾಲಿಕ್ಯುಲರ್ ವೇಟ್ ಇಲ್ಲಿ ಒಂದು ಈ ಥರ ತೊಗೊಂಡಿದ್ದೀವಿ. ಒಂದು
ಆಲ್ಕೋಹಾಲ್ ತೊಗೊಂಡ್ವಿ, ಡೈಥೈಲ್ ಈಥರು, ಒಂದು ಎನ್ ಬ್ಯೂಟನಾಲ್. ಸೊ ಎರಡರಲ್ಲೂ ಏನಾಗ್ತಿದೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತೊಗೊಂಡ್ರೆ ಇದರಲ್ಲಾದರೆ ಈ ಥರಕ್ಕಾದರೆ ಹೈಡ್ರೋಜನ್ ಇಲ್ಲ, ಹಾಗಾಗಿ ಹೈಡ್ರೋಜನ್ ಬಾಂಡಿಂಗ್ ಆಗಲ್ಲ, ಡೈಪೋಲ್ ಇಂಟ್ರಾಕ್ಷನ್ಸ್ ಆಗುತ್ತೆ. ಅದೇ ನೀವು ಇದನ್ನು ತೊಗೊಂಡ್ರೆ, ಬ್ಯೂಟನಾಲ್ನ ತೊಗೊಂಡ್ರೆ, ಆಲ್ಕೋಹಾಲ್ನ ತೊಗೊಂಡ್ರೆ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಇಟ್ ಮೇ ಬಿ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಇಂಟರ್ ಮಾಲಿಕ್ಯುಲರ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಅಲ್ಲಿ ಇಲ್ಲಿ ಇಂಟರ್ ಮಾಲಿಕ್ಯುಲರ್ ಆಗ್ತಾ ಇದೆ, ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಬಾಯ್ಲ್ ಅರೌಂಡ್ 117 ಡಿಗ್ರಿ ಸೆಂಟಿಗ್ರೇಡ್. ಇಲ್ಲಿ ಬರೀ 35 ಡಿಗ್ರಿಗೆ ಇದು ಬಾಯ್ಲ್ ಆಗ್ತಾ ಇದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಪ್ಯಾರಾಮೀಟರ್. ಹೈಡ್ರೋಜನ್ ಬಾಂಡಿಂಗ್ ಇಸ್ ಆಲ್ಸೋ ಒನ್ ಆಫ್ ದೆಮ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ NN ಡೈಮಿಥೈಲ್ ಎಥನಮೈನ್ ತೊಗೊಳ್ತಾ ಇದ್ವಿ, ಇನ್ನೊಂದು N ಮಿಥೈಲಮೈನ್ ತೊಗೊಳ್ತಾ ಇದ್ವಿ. ಸೊ ಒಂದು ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಟರ್ಷರಿ ಅಮೈನ್ಸ್ ಇದೆ, ಟರ್ಷರಿ ಅಮೈನ್ಸ್ ಅಲ್ಲಿ ಹೈಡ್ರೋಜನ್ ಇಲ್ಲ, ಹಂಗಾಗಿ ಡು ನಾಟ್ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್. ವೆರಾಸ್ ಇದೇನಾಗ್ತಾ ಇದೆ, ಪ್ರೈಮರಿ ಅಮೈನ್ ಇದೆ, ಪ್ರೈಮರಿ ಅಮೈನ್ ಆದರೆ ಇಟ್ ವಿಲ್ ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಹಂಗಾಗಿ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಗಿದೆ ಅಂದರೆ 70 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಇದು 36 ಡಿಗ್ರಿ. ಟರ್ಷರಿ ಆದರೆ 36 ಡಿಗ್ರಿಗೆ ಅದು ಬಾಯ್ಲ್ ಆಗ್ತಾ ಇದೆ. ಆ ಥರ ಇಂಪ್ಯೂರಿಟೀಸ್ ಏನಾದರೂ ಇತ್ತು ಅಂದರೆ ದಟ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಡಿಂಗ್ ದಿ ಇಂಪ್ಯೂರಿಟೀಸ್ ಇನ್ ಸೊಲ್ಯೂಷನ್ ಇನ್ ಮೋಸ್ಟ್ ಕೇಸಸ್ ಇನ್ಕ್ರೀಸಸ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸೊಲ್ಯೂಷನ್. ಸೊ ಇಂಪ್ಯೂರಿಟೀಸ್ ಏನಾದರೂ ಇತ್ತು ಅಂತಂದರೆ ಬಾಯ್ಲಿಂಗ್ ಪಾಯಿಂಟು ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದರೆ ಇಂಪ್ಯೂರಿಟೀಸ್ ಇದ್ದಾಗ ಏನಾಗುತ್ತೆ ಅಂದರೆ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್, ಯಾಕಂದರೆ ನಾವು ಸೊಲ್ಯೂಷನ್ ತೊಗೊಂಡಿದ್ರೆ ಲಿಕ್ವಿಡ್ ಫಾರ್ಮಲ್ಲಿ ಇದ್ದಾಗ ವಾಟರ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ, ಆವಾಗ ಬಿಕಮ್ ವೇಪರೈಸ್ಡ್ ಡ್ಯೂರಿಂಗ್ ದಿ ಬಾಯ್ಲಿಂಗ್. ಹಾಗಾಗಿ ಅದನ್ನು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾದರೆ ಇದಕ್ಕೆ ಯಾವ ಥರ ಆ್ಯಪ್ರೇಟಸ್ನ ಯೂಸ್ ಮಾಡ್ತೀವಿ ಅಂದರೆ ದಿಸ್ ಇಸ್ ಸೆಟಪ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ವಿ ಆರ್ ಗೋಯಿಂಗ್ ಟು ಯೂಸ್ ಅ ಡಿಸ್ಟಿಲೇಷನ್ ಫ್ಲಾಸ್ಕ್. ಆ ಡಿಸ್ಟಿಲೇಷನ್ ಫ್ಲಾಸ್ಕ್ಗೆ ಥರ್ಮಾಮೀಟರ್ನ ಫಿಕ್ಸ್ ಮಾಡಿರ್ತೀವಿ. ಥರ್ಮಾಮೀಟರ್ನ ಎಲ್ಲಿ ಫಿಕ್ಸ್ ಮಾಡಿರ್ತೀವಿ ಅಂತಂದರೆ ಅದು ಎಲ್ಲೂ ಹೋಗ್ದಿರಂಗೆ ಏರ್ ಟೈಟ್ ಆಗಿ ಮಾಡಿರ್ತೀವಿ. ಅದಕ್ಕೆ ದಟ್ ಇಸ್ ಫಿಕ್ಸ್ಡ್ ವಿತ್ ಏರ್ ಕಂಡೆನ್ಸರ್ ಅಥವಾ ವಾಟರ್ ಕಂಡೆನ್ಸರ್ಗೆ ಅದನ್ನು ಜಾಯಿನ್ ಮಾಡಿರ್ತೀವಿ. ಜಾಯಿನ್ ಮಾಡಿ ನಾವೇನು ಮಾಡ್ತೀವಿ, ಹೀಟ್ ಮಾಡ್ತಾ ಹೋಗ್ತೀವಿ. ಹೀಟ್ ಮಾಡಿದಾಗ ದೇರ್ ಇಸ್ ನೋ ಅದರ್ ಗೋ ಫಾರ್ ದಿ ವೇಪರ್ಸ್ ಟು ಗೋ ಔಟ್, ಇಟ್ ಹ್ಯಾಸ್ ಟು ಕಮ್ ಔಟ್ ಫ್ರಮ್ ದಿಸ್. ಈ ಇದರಿಂದ ಅದು ವಾಪಸ್ ಬರಬೇಕಾಗತ್ತೆ. ಬಂದ ತಕ್ಷಣ ಏನಾಗುತ್ತೆ, ಐದರ್ ವಾಟರ್ ಕಂಡೆನ್ಸರ್ ಏರ್ ಕಂಡೆನ್ಸರ್ ಯೂಸ್ ಮಾಡಿಕೊಂಡು ಅದೇನಾಗುತ್ತೆ, ಕೂಲ್ ಆಗುತ್ತೆ. ಕೂಲ್ ಆಗಿದ್ದು ನಾವಿಲ್ಲಿ ಏನು ಮಾಡ್ತೀವಿ, ಕಲೆಕ್ಟ್ ಮಾಡ್ಕೊಳ್ತೀವಿ ಪ್ಯೂರ್ ಫಾರ್ಮು. ಇಟ್ ಈಸ್ ಫ್ರೀ ಫ್ರಮ್ ದಿ impurities. So ಒಂದು ಪ್ಯೂರಿಫಿಕೇಶನ್ ಮೆಥಡ್ ಆಗ್ತದೆ. ಎರಡನೇದು ಸೈಮಲ್ಟೇನಿಯಸ್ಲಿ ಇಟ್ ಗೋಯಿಂಗ್ ಟು ಬಾಯ್ಲ್ ಅಟ್ ವಾಟ್ ಟೆಂಪ್ರೇಚರ್, ಇಟ್ ಗೋಯಿಂಗ್ ಟು ಸ್ಟಡಿ ಟೆಂಪ್ರೇಚರ್ ಒಂದಷ್ಟು ಉಳಿಯುತ್ತೆ. ದ ಟೆಂಪ್ರೇಚರ್ ವಿ ಆರ್ ಗೋಯಿಂಗ್ ಟು ನೋಟ್ ಡೌನ್, ದ ಟೆಂಪ್ರೇಚರ್ ವಿ ಆರ್ ಗೋಯಿಂಗ್ ಟು ಕಲ್ಟಿಸ್ ದಿ ಬಾಯ್ಲಿಂಗ್ ಪಾಯಿಂಟ್. ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೀವಿ. ಹೇಗೆ ಮಾಡ್ತೀವಿ ಅಂದರೆ ದ ಲಿಕ್ವಿಡ್ ಮಿಕ್ಸ್ಚರ್ ಇಸ್ ಟೇಕನ್ ಇನ್ ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂಡ್ ಹೀಟೆಡ್ ಕೇರ್ಫುಲಿ. ಅದಕ್ಕೆ ಬಾಯ್ಲಿಂಗ್ ಚಿಪ್ಸ್ನ ಹಾಕ್ಬಿಟ್ಟು ಅದನ್ನು ಹೀಟ್ ಮಾಡ್ತಾ ಹೋಗ್ತೀವಿ. ಆನ್ ಬಾಯ್ಲಿಂಗ್ ದ ವೇಪರ್ಸ್ ಆಫ್ ದಿ ಲೋಯರ್ ಬಾಯ್ಲಿಂಗ್ ಕಾಂಪೊನೆಂಟ್ ಆರ್ ಫಾರ್ಮ್ ಫಸ್ಟ್. ಸೊ ಹೀಟ್ ಮಾಡಿದ ತಕ್ಷಣ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಇರುವಂಥದ್ದು ಫಸ್ಟು ಹೊರಗಡೆ ಬರುತ್ತೆ, ಅದು ಇಟ್ ವಿಲ್ ಕಮ್ ಔಟ್. ದ ವೇಪರ್ಸ್ ಆರ್ condensed by using the condenser and the liquid is collected in a reservoir. The vapors of the higher boiling component form a later and the liquid collected separately. ಈ ರೀತಿಯಾಗಿ ಕಲೆಕ್ಷನ್ಸ್ ನಾವು ಮಾಡ್ತಾ ಹೋಗ್ತೀವಿ. ಬಟ್ ಹಿಯರ್ ವಿ ಹ್ಯಾವ್ ಟು ಅಪ್ಲೈ 3% ಕರೆಕ್ಷನ್ ಬಿಕಾಸ್ ಆಸ್ ಆಲ್ರೆಡಿ ಟೋಲ್ ಯು ಡಿಪೆಂಡ್ಸ್ ಅಪಾನ್ ದಿ ಪ್ರೆಷರ್ ಅಂತ ಹೇಳಿದೆ. ಸೊ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸಿ ಲೆವೆಲ್ ಇಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಎಷ್ಟಿರುತ್ತೆ, 760 mm of Hg ಇರುತ್ತೆ, ಇಲ್ಲಾಂದರೆ 760 ಟಾರ್ ಅಂತ ಹೇಳ್ತಾರೆ. ಅದು 131 ಪ್ಯಾಸ್ಕಲ್ ಅಂತ ಹೇಳ್ತಾರೆ, 101.3 ಕಿಲೋ ಪಾಸ್ಕಲ್ ಅಂತ ಹೇಳ್ತಾರೆ, ಅಥವಾ ಬಾರಲ್ಲಿ ಹೇಳ್ತಾರೆ, PSI ಅಲ್ಲಿ ಅದನ್ನು ಬೇರೆ ಬೇರೆ ಯೂನಿಟ್ಸಲ್ಲಿ ಅದನ್ನು ಮೆಷರ್ ಮಾಡ್ತಾ ಹೋಗ್ತಾರೆ. ಸೊ ಈಗ 760 mm of Hg ಅಟ್ಮಾಸ್ಫಿರಿಕ್ ಲೆವೆಲ್ ಪ್ರೆಷರು ಸಿ ಲೆವೆಲಲ್ಲಿ ಇರುತ್ತೆ. ಹಾಗಾಗಿ ವಾಟರ್ ಏನಾಗುತ್ತೆ 100 ಡಿಗ್ರಿ ಬಾಯ್ಲ್ ಆಗುತ್ತೆ. ಆದರೆ ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 3000 ಕಿಲೋಮೀಟರ್ಸ್ ಎಬೋವ್ ದಿ ಸಿ ಲೆವೆಲ್ ಗೋಯಿಂಗ್ ಟು ಬಾಯ್ಲ್ ಅರೌಂಡ್ 97 ಡಿಗ್ರಿ ಸೆಂಟಿಗ್ರೇಡ್. ಸೊ 1 ಕಿಲೋಮೀಟರ್ಗೆ ರಫ್ಲಿ 1 ಡಿಗ್ರಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, 3% ಕರೆಕ್ಷನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ 3% ಕರೆಕ್ಷನ್ ಆ್ಯಡ್ ಮಾಡಬೇಕು ಅಂದರೆ ಹೇಗೆ ಮಾಡ್ತೀವಿ ಅಂದರೆ ಆ್ಯಕ್ಚುಯಲ್ ಬಾಯ್ಲಿಂಗ್ ಪಾಯಿಂಟು ಇರೋದಕ್ಕೆ ಹೆಂಗೆ ಮಾಡ್ತೀವಿ ಅಂದರೆ ಅಬ್ಸರ್ವ್ ಬಾಯ್ಲಿಂಗ್ ಪಾಯಿಂಟ್ ಯೂಸಿಂಗ್ ದಿ ಡಿಸ್ಟಿಲೇಷನ್ ಫ್ಲಾಸ್ಕ್ ಎಲ್ಲ ಹಾಕೊಂಡು ಎಷ್ಟು ಆಗ್ತಾ ಇದೆ ಅದನ್ನ ನೋಟ್ ಮಾಡ್ಕೊಳ್ತೀವಿ. ಅದಕ್ಕೆ 3% ಕರೆಕ್ಷನ್ ಆ್ಯಡ್ ಮಾಡಿದಾಗ ನನಗೆ ಆ್ಯಕ್ಚುಯಲ್ ಬಾಯ್ಲಿಂಗ್ ಪಾಯಿಂಟು ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಗಿವನ್ ಲಿಕ್ವಿಡ್. ಸೈಮಲ್ಟೇನಿಯಸ್ಲಿ ಐ ಆಮ್ ಡೂಯಿಂಗ್ ದಿ ಡಿಸ್ಟಿಲೇಷನ್ ಆಲ್ಸೋ. ಸೊ ಈ ಮೆಥಡಿಂದ ಕಂಟಿನ್ಯೂಸ್ ಆಗಿ ನಾನು ಪ್ಯೂರಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ, ಬಾಯ್ಲಿಂಗ್ ಪಾಯಿಂಟು ನಾನು ಕಂಡುಹಿಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸೊ ಅದಕ್ಕೆ ಯಾವ್ಯಾವ ಆಪ್ರೇಟಸ್ನ ಯೂಸ್ ಮಾಡ್ತೀವಿ ಅಂದರೆ ನಾನು ಆಪ್ರೇಟಸ್ನ ತೋರಿಸ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ದಿ ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂತ ಹೇಳ್ತೀವಿ. ಸೊ ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂದರೆ ಏನು ಅಂದರೆ ಕೆಳಗಡೆ ರೌಂಡ್ ಬಾಟಮ್ ಫ್ಲಾಸ್ಕ್ ಇರುತ್ತೆ, ಉದ್ದಕ್ಕಿರುವಂಥದ್ದು ನೆಕ್ ಇರುವಂಥದ್ದು ಒಂದು ಫ್ಲಾಸ್ಕ್ ಇರುತ್ತೆ, ಅದಕ್ಕೆ ಸೈಡಲ್ಲಿ ನಿಮಗೆ ಸೈಡ್ ಟ್ಯೂಬ್ ಇರುತ್ತೆ. ಈ ಫ್ಲಾಸ್ಕ್ಗೆ ಈ ಆಪ್ರೇಟಸ್ಗೆ ನಾವೇನಂತ ಕರಿತೀವಿ, ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂತ ಕರಿತೀವಿ. ಈ ಆಪ್ರೇಟಸ್ಗೆ ಏನಂತ ಕರಿತೀವಿ ನಾವು, ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂತ ಕರಿತೀವಿ. ಸೊ ಡಿಸ್ಟಿಲೇಷನ್ ಫ್ಲಾಸ್ಕ್ ಒಳಗಡೆ ನಾನು ಯಾವುದೋ ಆರ್ಗ್ಯಾನಿಕ್ ಕಾಂಪೌಂಡ್ ಬಾಯ್ಲಿಂಗ್ ಪಾಯಿಂಟ್ ಮಾಡಬೇಕು ಅಥವಾ ಡಿಸ್ಟಿಲೇಷನ್ ಮಾಡಬೇಕು ಅದನ್ನು ತೊಗೊಳ್ತೀನಿ. ಅದಕ್ಕೆ
ನಾನು ಏನು ಮಾಡಿದ್ದೀನಿ, ಬಾಯ್ಲಿಂಗ್ ಚಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ನಾನು ಎಲ್ಲಿಗೆ ಕನೆಕ್ಟ್ ಮಾಡಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ದಿಸ್ ಟು ದಿ ಥರ್ಮಾಮೀಟರ್. ಸೊ ಥರ್ಮಾಮೀಟರ್ನ ಫಿಕ್ಸ್ ಮಾಡ್ತೀನಿ. ಅಗೇನ್ ಬೇರೆ ಬೇರೆ ಥರ ಥರ್ಮಾಮೀಟರ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ 360 ಡಿಗ್ರಿ ಥರ್ಮಾಮೀಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಥರ್ಮಾಮೀಟರ್ನ ಫಿಕ್ಸ್ ಮಾಡಿದ್ದೀನಿ ಕಾರ್ ವಿತ್ ಯೂಸಿಂಗ್ ಎ ಕಾರ್ಕ್. ಆ ಕಾರ್ಕಲ್ಲಿ ಯಾವುದೇ ಕಾರಣಕ್ಕೆ ಹೋಲ್ ಇರಬಾರ್ದು, ನಿಮಗೆ ಕಂಪ್ಲೀಟ್ಲಿ ಅದು ಏರ್ ಟೈಟ್ ಆಗಿರಬೇಕು. ಆ ರೀತಿಯಾಗಿ ನೀವು ತೊಗೋಬೇಕಾಗತ್ತೆ. ಸೊ ಈಗೇನು ಥರ್ಮಾಮೀಟರ್ನ ನಾನು ಎಲ್ಲಿ ಫಿಕ್ಸ್ ಮಾಡಬೇಕು ಅಂದರೆ, ಎಲ್ಲಿ ಸೈಡ್ ಟ್ಯೂಬ್ ಇದೆಯಲ್ಲ ಆ ಸೈಡ್ ಟ್ಯೂಬ್ಗೆ ನಿಮ್ಗೆ ಏನಾಗುತ್ತೆ, ಥರ್ಮಾಮೀಟರ್ನ ನೀವು ಫಿಕ್ಸ್ ಮಾಡಬೇಕು. ಇಲ್ಲಿ ಟಿಪ್ ಆಫ್ ದಿ ಥರ್ಮಾಮೀಟರ್ ಏನಿದೆಯಲ್ಲ, ಆ ಟಿಪ್ ಆಫ್ ದಿ ಥರ್ಮಾಮೀಟರ್ ಎಲ್ಲಿಗೆ ಬರಬೇಕು ಅಂದರೆ, ಒಳಗಡೆ ಎಲ್ಲಿ ನನಗೆ ಸೈಡ್ ಟ್ಯೂಬ್ ಬಂದಿದೆಯಲ್ಲ ಅಲ್ಲಿ ನಿಮಗೆ ಅದು ಅಟ್ಯಾಚ್ ಆಗಬೇಕು. ಆ ರೀತಿಯಾಗಿ ಇಟ್ಕೋಬೇಕು. ಸೊ ಇದಕ್ಕೆ ನಾನು ಏನಂತ ಕರಿತೀನಿ, ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂತ ಕರಿತೀನಿ. ದಟ್ ಇಸ್ ಫಿಟೆಡ್ ವಿತ್ ಅ ಥರ್ಮಾಮೀಟರ್ ಇನ್ ವಿತ್ ಅ ಕಾರ್ಕ್ ವಿತ್ ಎನಿ ಹೋಲ್ಸ್. ಅಲ್ಲಿ ಯಾವುದೇ ರೀತಿ ಇರಬಾರ್ದು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ದಿಸ್ ಟು ದಿ ಏರ್ ಕಂಡೆನ್ಸರ್. ಇದಕ್ಕೆ ನಾವೇನಂತ ಕರಿತೀವಿ, ಏರ್ ಕಂಡೆನ್ಸರ್ ಅಂತ ಹೇಳ್ತೀವಿ. ಇಫ್ ಯುವರ್ ಲಿಕ್ವಿಡ್ ಏನಾಗಿತ್ತು ಅಂತಂದರೆ ಹ್ಯಾವಿಂಗ್ ಎ ಹೈಯರ್ ಬಾಯ್ಲಿಂಗ್ ಪಾಯಿಂಟ್, ನಾನ್ ವೋಲಟೈಲ್ ಇತ್ತು ಅಂತಂದರೆ ಅವಾಗ ನಾನು ಏರ್ ಕಂಡೆನ್ಸರ್ನ ಯೂಸ್ ಮಾಡ್ತೀನಿ. ಇಫ್ ಇಟ್ ಇಸ್ ಎ volatile liquid ಇತ್ತು ಅಂತಂದರೆ ದೆನ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಸೆಟಪ್. ಈ ಥರ ಸೆಟಪ್ನ ಯೂಸ್ ಮಾಡ್ತೀನಿ. ಇದಕ್ಕೆ ನಾನು ಏನಂತ ಕರಿತೀನಿ, ವಾಟರ್ ಕಂಡೆನ್ಸರ್ ಅಂತ ಹೇಳ್ತೀನಿ. ಸೊ ಈ ವಾಟರ್ ಕಂಡೆನ್ಸರ್ದು ಮತ್ತು ಏರ್ ಕಂಡೆನ್ಸರ್ದು ಡಿಫ್ರೆನ್ಸ್ ಏನು ಅಂತಂದರೆ, ಈ ಏರ್ ಕಂಡೆನ್ಸರ್ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಕಂಡೆನ್ಸ್. ಇದು ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಕಂಡೆನ್ಸ್ ಮಾಡೋಕ್ಕೆ. ಸೊ ಇಲ್ಲಿ ಏನು ಮಾಡ್ತೀರಾ, ಹೀಟ್ ಮಾಡ್ತಾ ಇದ್ದೀರಾ. ಹೀಟ್ ಮಾಡಿದಾಗ ಏನಾಗುತ್ತೆ, ಎಲ್ಲೂ ಹೊರಗಡೆ ಹೋಗೋ ಜಾಗ ಇಲ್ಲ. ಸೊ ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ವೇಪರ್ ಆಗುತ್ತೆ. ವೇಪರ್ ಏನಾಗಬೇಕು, ಇಟ್ ಹ್ಯಾಸ್ ಟು ಕಮ್ ಔಟ್ ಅಂದರೆ ಏನಾಗುತ್ತೆ, ಇಲ್ಲಿ ನಾವು ಗ್ಯಾಪ್ ಕೊಟ್ಟಿದ್ವಿ, ಅಲ್ಲಿಂದ ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಆ ಲಿಕ್ವಿಡ್ ಏನು ಬರುತ್ತಲ್ಲ, ವೇಪರ್ಸ್ ಏನು ಬರ್ತಲ್ಲ, ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅಂದರೆ, ಇಲ್ಲಿರುವಂಥ ಅಟ್ಮಾಸ್ಫಿಯರಲ್ಲಿ ಇರುವಂಥ ಇದರಿಂದ ಕೂಲ್ ಆಗ್ತಾ ಹೋಗುತ್ತೆ, ಕಂಡೆನ್ಸ್ ಆಗ್ತಾ ಹೋಗುತ್ತೆ. ಅದನ್ನು ನಾನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಪ್ರೊವೈಡೆಡ್ ದಟ್ ಯುವರ್ ಮಾಲಿಕ್ಯೂಲ್ ಇಸ್ ನಾನ್ ವೋಲಟೈಲ್. ಅಂದರೆ 100 ಡಿಗ್ರಿಗಿಂತ ಜಾಸ್ತಿ ಇತ್ತು ಅಂತಂದರೆ ಅವಾಗ ಏನು ಮಾಡ್ತೀನಿ, ನಾನು ಏರ್ ಕಂಡೆನ್ಸರ್ನ ಯೂಸ್ ಮಾಡ್ತೀನಿ. ಅದಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಅವಾಗ ನಾನು ಏನು ಮಾಡ್ತೀನಿ, ವಾಟರ್ ಕಂಡೆನ್ಸರ್ನ ಯೂಸ್ ಮಾಡ್ತೀನಿ. ಈ ವಾಟರ್ ಕಂಡೆನ್ಸರಲ್ಲಿ ಏನು ಅಂತಂದರೆ, ನಿಮಗೆ 2 ಥರ ಇರುತ್ತೆ, 2 ಇನ್ಲೆಟ್ ಇರುತ್ತೆ. ಇದು ಏನು ಅಂತಂದರೆ, ಏರ್ ಕಂಡೆನ್ಸರ್ ಹೇಗಿದೆಯೋ ಅದೇ ಥರನೇ ಏರ್ ಕಂಡೆನ್ಸರ್ಗೆ ಎಕ್ಸ್ಟ್ರಾ ಇನ್ನೊಂದು ಕಂಡೆನ್ಸರ್ ಹಾಕಿದೆ. ಈ ಕಂಡೆನ್ಸರ್ಗೆ 2 ಲೆಟ್ ಇರುತ್ತೆ. ಒಂದಕ್ಕೆ ಇನ್ಲೆಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಔಟ್ಲೆಟ್ ಅಂತ ಕರಿತೀವಿ. ಸೊ ನಾನು ಏನು ಮಾಡ್ತೀನಿ, ಡಿಸ್ಟಿಲೇಷನ್ ಫ್ಲಾಸ್ಕ್ಗೆ ಇದನ್ನು ಕನೆಕ್ಟ್ ಮಾಡ್ತೀನಿ. ಇದು ಏನಾಗುತ್ತೆ ಅಂದರೆ, ಒಂದು ಕಡೆಯಿಂದ ವಾಟರ್ ಹಾಕ್ತಾ ಇರ್ತೀನಿ, ಇನ್ನೊಂದು ಕಡೆಯಿಂದ ವಾಟರ್ನ ರಿಮೂವ್ ಮಾಡ್ತಾರೆ. ಅಂದರೆ ಏನಾಯಿತು, ನಿಮ್ಮ ಲಿಕ್ವಿಡ್ ಏನಾದರೂ ಲೋ ಬಾಯ್ಲಿಂಗ್ ಲಿಕ್ವಿಡ್ ಇತ್ತು ಅಂದರೆ 100 ಡಿಗ್ರಿಗಿಂತ ಕಡಿಮೆ ಇತ್ತು, 80 ಡಿಗ್ರೀಸ್ ಇತ್ತು, 60 ಡಿಗ್ರೀಸ್ ಇತ್ತು ಅಂದಾಗ ನಾನು ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಆಪರೇಟರ್ಸ್. ಸೊ ದಿಸ್ ಇಸ್ ಸೆಟಪ್. ಐ ಆಮ್ ಗೋಯಿಂಗ್ ಟು ಹೀಟ್ ಇಟ್, ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಆ್ಯಂಡ್ ಸ್ಲೋಲಿ ಏನು ಮಾಡಬೇಕಾಗತ್ತೆ, ನಾನು ಈ ಆಪರೇಟರ್ಸ್ನ ಡಿಸ್ಟಿಲೇಷನ್ ಫ್ಲಾಸ್ಕ್ನ ಏನು ಮಾಡಬೇಕಾಗತ್ತೆ, ಅಲಾಂಗ್ ವಿತ್ ಕಾಂಪೌಂಡ್ ಇರುವಂಥದ್ದನ್ನ ಈ ಥರ ವೈಬ್ರೇಟ್ ಮಾಡಿಕೊಂಡು ಸ್ಲೋಲಿ ನಾನು ಹೀಟ್ ಮಾಡಬೇಕಾಗತ್ತೆ. ಆಮೇಲೆ ಸೈಮಲ್ಟೇನಿಯಸ್ಲಿ ಐ ಶುಡ್ ಸಿ ದಿ ಟೆಂಪ್ರೇಚರ್. ಅಟ್ ಎ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಯುವರ್ ಲಿಕ್ವಿಡ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್. ವೇಪರ್ಸ್ ಹೊರಗಡೆ ಬರುತ್ತೆ. ವೇಪರ್ಸ್ ಹೊರಗಡೆ ಬಂದಿದ್ದು ಏನಾಗುತ್ತೆ, ಕಂಡೆನ್ಸ್ ಆಗಿ ಇಲ್ಲಿ ಕಲೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ದಟ್ ಪರ್ಟಿಕ್ಯುಲರ್ ಟೈಮಲ್ಲಿ ದ ಟೆಂಪ್ರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್, ಸ್ಟಡಿ ಇರುತ್ತೆ. ದಟ್ ಟೆಂಪ್ರೇಚರ್ ಯು ಆರ್ ಗೋಯಿಂಗ್ ಟು ನೋಟ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿ ಬಾಯ್ಲಿಂಗ್ ಪಾಯಿಂಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.